CM ಹೇಳ್ತಾರೆ ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡೋದಕ್ಕೆ ನನ್ನ ವಿರೋಧ ಇದೆ ಅಂತ. ಯಾಕೆ? ವೈ? ಚೀಫ್ ಮಿನಿಸ್ಟರ್ ಮಸ್ಟ್ ಆನ್ಸರ್ ಇಟ್. ಅದನ್ನು ಆರ್ DK ಯಾರು ಒಬ್ಬರು ಕೊಡಿ ಉತ್ತರ. ಯಾಕೆ? ವೈ? ಮುಸ್ಲಿಮರಿಗೆ ಸಿಗಬೇಕು ಅಂತ. ಹಾಗಿದ್ರೆ ಧರ್ಮದ ಆಧಾರದ ಮೇಲೆ ನಾನು ಕೊಡಬಾರ್ದು, ಕೊಡ್ತೀವಿ ಅಂತ ಅನ್ನೋದಕ್ಕೆ ಬೇರೆ ದೇಶಗಳು ಪಾಲನೆ ಮಾಡೋದಕ್ಕೆ ಅದ್ರ ಕೊಡೋಣ ಎಕ್ಸಾಂಪಲ್ಸು. ನಂಬರ್ 1. ನಂಬರ್ 2, ಜಾತಿ ಆಧಾರದ ಮೇಲೆ ಎಲ್ಲವನ್ನೂ ಇತ್ಯರ್ಥ ಮಾಡಬಹುದು ಅನ್ನೋದಾದರೆ ಮುಖ್ಯಮಂತ್ರಿಗಳು ಅವ್ರು ಯಾರೇ ಆಗಲಿ ಲೀಡರ್ಗಳು, ಪೊಲಿಟಿಕಲ್ ಲೀಡರ್ಸು, ಧರ್ಮದ ಆಧಾರದಲ್ಲಿ ಆಗಬಾರ್ದು ಅಂತ ಹೆಂಗೆ ವ್ಯತ್ಯಾಸ ಮಾಡ್ತೀರಿ ನೀವು? ಯಾಕೆ ಆಗಬಾರ್ದು? ನಂಬರ್ 1. ನಂಬರ್ 2, ಧರ್ಮದ ಆಧಾರದ ಮೇಲೆ ಯಾರಿಗೆ ಕೊಡಲ್ಲ ಅಂತ ಹೇಳ್ತಿರೋದು ಪೌರತ್ವನ? ಭಾರತದಲ್ಲಿರುವ ಮುಸ್ಲಿಮರಿಗೆ CAA ತರುವ ಮೂಲಕ ಅವರ ಪೌರತ್ವವನ್ನು ಕಿತ್ತುಕೊಂಡು ಅವ್ರನ್ನ ಡಿಫ್ರಾಂಚೈಸ್ ಮಾಡ್ತಾ ಇದ್ದೀವಿ ಅಂದರೆ ಫೇರ್ ಆರ್ಗ್ಯುಮೆಂಟ್ ಎತ್ತಕ್ಕೆ. ಧರ್ಮದ ಆಧಾರದ ಮೇಲೆ ಇಲ್ಲೇ ಹುಟ್ಟಿ ಬೆಳೆದು 3ನೇ ತಲೆಮಾರು 4ನೇ ತಲೆಮಾರಿಗೆ ಬಂದಿರೋರನ್ನ ಹೀಗ ಮಾಡಿದ್ರೆ ಹೇಗೆ ಸಾಧ್ಯ ಅಂತ ನೀವು ಕೇಳಿದ್ರೆ ನ್ಯಾಯ ಇದೆ ಅದರಲ್ಲಿ. ಆದರೆ ಅವರು ಯಾರಿಗೂ ಏನೂ ಆಗದೆ ಯಾವುದೋ ದೇಶದಿಂದ ಪುಂಗಿ ಉಟ್ಕೊಂಡು ಚೀಲ ಇಟ್ಕೊಂಡು ಓಡ ಬಂದ್ಬಿಡ್ತೀನಿ ಅಂತವನಿಗೆ ಧರ್ಮದ ಆಧಾರದ ಮೇಲೆ ಇಲ್ಲಿ ಪೌರತ್ವ ಕೊಡಬೇಕು ಅಂದ್ರೆ ಯಾವ ನ್ಯಾಯ ಸಿದ್ದರಾಮಯ್ಯನವರು ಹೇಳಬೇಕಿದ್ರು? ಯಾಕೆ ಕೊಡಬೇಕು? ಯಾವ ನ್ಯಾಯ? ಇಲ್ಲ, ಸಿದ್ದರಾಮಯ್ಯನವರು, DK ಮತ್ತು ಮಮತಾ ಬ್ಯಾನರ್ಜಿ ಪಾಕಿಸ್ತಾನಕ್ಕೆ ಹೊಸದಾಗಿ ಆಯ್ಕೆ ಆಗಿರುವಂತಹ ಏನೋ ಗೋಲಿ ಆಡ್ಕೊಂಡು ಎಲೆಕ್ಟ್ ಆಗಿರುವಂಥ ಪ್ರೈಮ್ ಮಿನಿಸ್ಟರ್ ಮತ್ತು ಪ್ರೆಸಿಡೆಂಟ್ಗಳಿದಾರಲ್ಲ ಗಲಾಟೆ ಮಾಡ್ಕೊಂಡಲ್ಲಿ, ಅವ್ರಿಗೊಂದು ಕಾಗದ ಬರೀರಿ, ನಾವು ಧರ್ಮದ ಆಧಾರದ ಮೇಲೆ ಪೌರತ್ವವನ್ನು ಕೊಡೋದನ್ನು ವಿರೋಧ ಮಾಡ್ತಾ ಇದ್ದೀವಿ, ಹಾಗಾಗಿದ್ರೆ ಅಫ್ಘಾನಿಸ್ತಾನದವ್ರಿಗೆಲ್ಲರಿಗೂ ನೀವು ಪಾಕಿಸ್ತಾನದಲ್ಲಿ ಪೌರತ್ವ ಕೊಡಿ ಅಂತ ಬರೀರಿ ನೋಡೋಣ. ಕೇಳಿಸ್ಕೊಳ್ತಾರೆ, ಬರೀರಿ. ನೋ, ಕಾಂಗ್ರೆಸ್ ಮುಸ್ಲಿಮರನ್ನ ಮೆಚ್ಚಿಸ್ತಾ ಇದ್ದೀವಿ ಅನ್ನೋ ಏಕೈಕ ಕಾರಣಕ್ಕೆ ಭಾರತದಲ್ಲಿ ಮುಸ್ಲಿಮರಿಗೆ ಏನೋ ನಾವು ಮಾಡಿಕೊಟ್ಬಿಡ್ತಾ ಇದ್ದೀವಿ ಅಂತ ಅವ್ರಿಗೆ ಸಂಬಂಧವಿಲ್ಲದರ ವಿಚಾರದಲ್ಲಿ ಈ ನಿಲುವನ್ನು ತೆಗೆದುಕೊಂಡ್ರೆ ಅದು ಮತ್ತೊಮ್ಮೆ ಕಪಟ ನಾಟಕ ಆಗತ್ತೆ. ಭಾರತೀಯ ಮುಸ್ಲಿಮರಿಗೂ ಈ ಪೌರತ್ವ ಕಾಯ್ದೆಗೂ ಗುಲಗಂಜಿಯಷ್ಟು ಸಂಬಂಧವಿಲ್ಲ, ಯಾವುದೇ ತೊಂದರೆ ಆಗಲ್ಲ. ಆಗಲ್ಲ. ಆದರೆ ಹೆಕ್ಕಿ ತೆಗೆದು ತೋರಿಸಿ ಅದರ ವಿರುದ್ಧ ಹೋರಾಟ ಮಾಡಿ. ಯಾರು ಬೇಡ ಅಂದಿಲ್ಲ. ಅದು ನ್ಯಾಯ ಕೂಡ, ಧರ್ಮ ಕೂಡ. ಅದು ಧರ್ಮ. ಧರ್ಮವೆಂದರೆ ಈ ರೀತಿ ಅನ್ಯಾಯವಾಗುವುದನ್ನು ತಡೆಯೋದು ಧರ್ಮ. ಆವಾಗ ಅದು ಧರ್ಮ. ಆಗ ಮಾಡಿ. ಈಗ ಇಲ್ಲಿ ಫೈಟಿಂಗ್ ಮಾಡ್ತಿರೋರು ಯಾರು ಒಬ್ಬರು ಉತ್ತರ ಕೊಡಬೇಕು. ಆ ಬಾವುಟ ಹಿಡ್ಕೊಂಡು ಆ ಪ್ಲಕಾರ್ಡ್ ಹಿಡ್ಕೊಂಡು ನಿಂತಿರೋ ಗಿರಾಕಿ ಎಲ್ಲರೂ ಒಂದು ಉತ್ತರ ಕೊಡಬೇಕು. ನಿಮಗಾಗಿದ್ದೇನಿದರಲ್ಲಿ ಹೇಳಿ, ತೊಂದರೆ ತೋರಿಸಿ, ನಿಮಗಾಗಿದ್ದೇನು ಅಂದರೆ ನಿಮ್ಮ ಪ್ರಕಾರದಲ್ಲಿ ಪಾಕಿಸ್ತಾನದಿಂದನೋ ಬಾಂಗ್ಲಾದೇಶಿಂದನೋ ಅಫ್ಘಾನಿಸ್ತಾನದಿಂದನೋ ಸಾಗರೋಪಾದಿಯಿಂದ ಕರ್ಕೊಂಡು ಬಂದುಬಿಟ್ರೆ ಎಲ್ಲರಿಗೂ ಕರ್ಕೊಂಡು ಪೌರತ್ವ ಕೊಡ್ತೀರೇನು? ಅದು ದೇಶಭಕ್ತಿನಾ? ಅದು ದೇಶ ರಕ್ಷಣೆನಾ? ಡೋಂಗಿಗಳು ತಗೊಂಬಂದು, ಇದು ಡೋಂಗಿ ಆಟ, ಇದು ನಥಿಂಗ್ ಬಟ್ ಡೋಂಗಿಗಳು. ನಿಮಗೆ ಬೇಕಾದ ರೀತಿಯಲ್ಲಿ ಟ್ವಿಸ್ಟ್ ಮಾಡ್ಕೊಡ್ತೀನಿ. ಇಲ್ಲ ಅಂದರೆ ಹೇಳಿ ಏನು ಅನ್ಯಾಯ. ಯಾರು ಒಬ್ಬರು ನನಗೆ ಅರ್ಥನೇ ಆಗಿಲ್ಲ ಇದು ಇನ್ನುವೇ ಹೇಳಿದ್ರೆ ನಾನಂತೂ ಸೈಲೆಂಟಾಗಿ ಒಪ್ಕೊಂಡ್ಬಿಡ್ತೀನಪ್ಪ. ಅರ್ಥ ಇದೆ ಅಂತ. ದಟ್ ಇಸ್ ಅನ್ಫೇರ್. ಹಾಗಾಗಿ ಈಗ ಮಾಡಿದ್ದಾರೆ, ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸ್ಕೊಂಡಿದ್ದಾರೆ. ನಾವು ಜಾರಿಗೆ ಅವಕಾಶ ಕೊಡಲ್ಲ ಯಾವುದೇ ಕಾರಣಕ್ಕೂ ಅಂತ ಸ್ಟಾಲಿನ್ ಅವ್ರಿಗೆಲ್ಲ ಒತ್ತಾಯಿಸಿದಾರಂತೆ. ನೀವು ಯಾರ್ರೀ ಸ್ಟೇಟ್ ಗೌರ್ಮೆಂಟ್ನವರು ಜಾರಿಗೆ ಉತ್ತರ ಕೊಡ್ತೀವಿ ಅನ್ನಕ್ಕೆ? ನೀವ್ಯಾರು? ಯು ಹ್ಯಾವ್ ನೋ ಪವರ್ಸ್. ಸ್ಟೇಟ್ಸ್ ಹ್ಯಾವ್ ನೋ ಪವರ್. ಸಿಟಿಸನ್ಶಿಪ್ ಆ್ಯಕ್ಟಲ್ಲಿ ನಿಮಗೇನು ಪವರ್ ಇದೆ? ಶಶಿ ತರೂರ್, ನಾವು ಬಂದರೆ ಇದನ್ನು ರದ್ದು ಮಾಡುತ್ತೇವೆ. ನೀವು ಬಂದರೆ ಫಸ್ಟ್ ಆಫ್ ಆಲ್ ಈ ಪಾರ್ಟಿ ತಾನು ಬಂದರೆ ಈ ಸರಿ ತ್ರಿವೆಂಡ್ರಮಲ್ಲಿ ಬಂದರೆ ಶಶಿ ತರೂರೇ ಹೇಳಿ ಯಾಕೆ ಕೊಡಬೇಕು ಅಂತ ಹೇಳಿ ನೋಡೋಣ. ಯಾಕೆ ರದ್ದು ಮಾಡಬೇಕು? ಯಾಕೆ ಕೊಡಬೇಕು ಪಾಕಿಸ್ತಾನದಿಂದ ಬರೋರಿಗೆಲ್ಲ? ಹಂಗಾರೆ ವೈ? ಸಂಬಂಧವಿಲ್ಲ. ಹೋಗಿದ್ಯಾ ಯಾಕಂಗಾರ ಅವರ ಇದು ಚೆನ್ನಾಗಿದೆ. ಸಿದ್ದರಾಮಯ್ಯನವ್ರು ಪಕ್ಕದ ಮನೆಯವ್ರು ಕೇಳಬೇಕು, ಕಷ್ಟದಲ್ಲಿದೆ ಅಂದರೆ ಬಾಗಲ್ ತಕೊಂಡು ಒಳಗೋಗ್ರಿ ಅವ್ರ ಮನೆ ಒಳಕ್ಕೆ ಅಂತ. ಹೋಗೋಣವಾ? ನೋ, ದಟ್ಸ್ ನಾಟ್ ಫೇರ್. ಇಟ್ಸ್ ಎ ರಾಂಗ್ ಆರ್ಗ್ಯುಮೆಂಟ್ ಅದು. ಬಟ್ ಭಾರತೀಯ ಮುಸ್ಲಿಮರಿಗೆ ಅದು ತೊಂದರೆ ಮಾಡುವಂತಹ ಒಂದು ಲಕ್ಷಣ ಕಾಣಿಸಿದ್ರು ಭಾರತದಲ್ಲಿರುವ ಪೌರತ್ವ ಇರುವ ಮುಸ್ಲಿಮರಿಗೆ. ನೋ, ಯು ಶುಡ್ ಅಪೋಸ್ ಇಟ್. ಅದರಲ್ಲಿ ಅಪೋಸ್ ಮಾಡೋದು ಮುಲಾಜೆ ಇಲ್ಲ. ಅದರಲ್ಲಿ ಹೊರಗಡೆಯಿಂದ ಬಂದಿದಾರಲ್ಲ ಪಾಪ, ಅಲ್ಲಿ ತನ್ನ ಕಣ್ಣ ಮುಂದೆ ತನ್ನ ಪತ್ನಿ ರೇಪ್ ಆಗಿದ್ದು ನೋಡಿದವರು, ತನ್ನ ಕಣ್ಣ ಮುಂದೆ ತನ್ನ ದೇವಸ್ಥಾನವನ್ನು ಕೊಚ್ಚಾಕಿದವರು, ಮನೆಗೆ ಬೆಂಕಿ ಹಾಕಿದವರು, ಮಕ್ಕಳ ತಲೆ ಕತ್ತರಿಸಿಸ್ಕೊಂಡವರು, ಹೆದರ್ಕೊಂಡು ಕೈಗೆ ಸಿಕ್ಕಿ ಚೀಲ ಹಿಡ್ಕೊಂಡು ಬಾಯಿಗೆ ಮುಂದೆ ತಪ್ಪಿಸ್ಕೊಂಡು ಓಡಿ ಬಂದಿದ್ದಾರಲ್ಲ ಇಂಡಿಯಾಗೆ, ಅವರು ಮೋದಿನ ರಾಮನ ಅವತಾರ ನಮ್ಮನ್ನು ಕಾಪಾಡದ ಇಲ್ಲಿ ಪೌರತ್ವ ಕೊಟ್ಟು ಅಂತ ಸಂತೋಷ ಪಡ್ತಿದ್ದಾರಂತೆ. ದಿಲ್ಲಿಯಲ್ಲಿರೋರು ಎಲ್ಲ ಯಾವ ಜಾಗದಲ್ಲಿದ್ದಾರೋ ಅಲ್ಲಲ್ಲಿ.
ಅದ ಬಿಟ್ಟು ಕಳ್ಳಾಟ ಮಾಡ್ಕೊಂಡು ದೇಶ ವಿಭಜನೆ ಮಾಡ್ಕೊಂಡು ಧರ್ಮದ ಹೆಸರಿನಲ್ಲಿ ದೇಶ ವಿಭಜನೆ ಆಗಿದ್ದನ್ನು ಸಿದ್ದರಾಮಯ್ಯನವರು ಒಪ್ತಾರೋ? ಅದೋಕೆನಾ? ಮಾಡಿಕೊಂಡು ಅಲ್ಲಿ ಹೋಗಿ ಮುಗೀತು ಅಂದ ಮೇಲೆ ನಾವು ಈ ಕಡೆ ಬಂದ್ಬಿಡ್ತೀವಿ ಬ್ಯಾಗ್ ಎತ್ಕೊಂಡು ಅಂತ ಬಂದರೆ ಹೆಂಗಾಗತ್ತೆ? ಯಾಕೆ ಅವಕಾಶ ಮಾಡಿಕೊಡ್ಬೇಕಂತವ್ರು? ಯಾಕೆ ಕೊಡಬೇಕು? ಯಾರು ಕೊಡ್ತಾರೆ? ಸೋ ಕಾಲ್ಡ್ ಪಾಕಿಸ್ತಾನದ ಪ್ರೇಮಿಗಳೇ ಪಾಕಿಸ್ತಾನದಲ್ಲಿ ಕೊಟ್ಟಿದಾರ ಹೇಳ್ರಪ್ಪ. ಇಲ್ಲಿದ್ದು ಬಿಡಿ.